Certain properties of scalar multiplication of a matrix. ಇದು ಮೊದಲಾಗಿ ಒಂದು ಹೇಳೋದು ಮರ್ತೋಯ್ತು ಕಂಡ್ರೆ ನಿಮಗೆ ನೋಡ್ಸೋದೇ ಮರ್ತೋಯ್ತು. ಸ್ಕೇಲಾರ್ ಮಲ್ಟಿಪ್ಲಿಕೇಷನಲ್ಲಿ ಒಂದು ಕೋಡ್ ಎಕ್ಸಾಂಪಲ್ ಇದೆ. ಇದು ನಮ್ಮ ಡಾಟು ಯೂಸಿಂಗ್ ಮೇಟ್ರಿಕ್ಸ್ ಇದನ್ನು ತಯಾರಿ ಮಾಡಿದ್ದೀವಿ. ಈ ಪೂರ ಮೇಟ್ರಿಕ್ಸ್ ಜೊತೆಗೆ ನಾವು 0.5 ಮಲ್ಟಿಪ್ಲೈ ಮಾಡ್ತು ಅಂತ ಹೇಳಿದ್ರೆ ಏನಾಗ್ಬೋದು, ಈ ಪಿಕ್ಸೆಲ್ಸ್ಗೆ ಏನಾಗ್ಬೋದು? ನೋಡೋಣ. ಏನಾಯ್ತು ನೋಡಿ, ಇದು ನಿಮ್ಮ ಮಲ್ಟಿಪ್ಲೈಡ್ ವರ್ಷನ್ನು, ಇದು ನಿಮ್ಮ ಒರಿಜಿನಲ್ ವರ್ಷನ್. ಇನ್ನು ವ್ಯತ್ಯಾಸ ಬಂತು, ಪ್ರತಿಯೊಂದು ಪಿಕ್ಸೆಲ್ಲು 0.5 ಟೈಮ್ಸ್ ಅಂದರೆ ಅರ್ಧ ಇಂಟೆನ್ಸಿಟಿಯಿಂದ ಕಮ್ಮಿ ಆಗಿದೆ ಅಲ್ವಾ? ಸೊ ದಿಸ್ ಈಸ್ ಯುವರ್ ಪವರ್ ಆಫ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್. ಈ ರೀತಿಯಲ್ಲೆಲ್ಲ ಉಪಯೋಗ ಬರುತ್ತೆ. ಯೂನಿಫಾರ್ಮ್ ಎಫೆಕ್ಟ್ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ಉಪಯೋಗಿಸ್ಬೋದು ನಾವು. ಇಲ್ಲಿ ನಾವು ಪ್ರಾಪರ್ಟೀಸ್ ಆಫ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಫ್ ಅ ಮೇಟ್ರಿಕ್ಸ್ ನೋಡ್ತಾ ಇದ್ದೀವಿ. ಇಫ್ ವಿ ಹ್ಯಾವ್ ಟು ಮೇಟ್ರಿಕ್ಸ್ ಎ ಆ್ಯಂಡ್ ಬಿ ಆಫ್ ದ ಸೇಮ್ ಆರ್ಡರ್ ಆ್ಯಂಡ್ ಕೆ ಆ್ಯಂಡ್ ಪಿ ಆರ್ ಯುವರ್ ಕಾನ್ಸ್ಟೆಂಟ್ಸ್, ಇವೆರಡು ರೂಲು ನಿಜ ಅಂತ ಹೇಳಿ ಕೋಟ್ ಮಾಡ್ತಾಯಿದ್ದಾರೆ. ಸೊ ಮೊದಲೇದಾಗಿ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಇನ್ನೊಂದು ಕಾನ್ಸ್ಟೆಂಟ್ ಇದೆ ಅಂತ ತಿಳ್ಕೊಳ್ಳಿ. ಮಲ್ಟಿಪ್ಲೈಯಿಂಗ್ ಟು ಮೇಟ್ರಿಕ್ಸ್ ವಿಚ್ ಆರ್ ಬೀಯಿಂಗ್ ಆ್ಯಡೆಡ್. ನಾವು ಮೊದಲು ಆ್ಯಡ್ ಮಾಡಿ ಆಮೇಲೆ ಮಲ್ಟಿಪ್ಲೈ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡ್ಬೋದು. ಮತ್ತು ಮುಂದೆ ಇವಾಗಿಲ್ಲಿ 10 ಮತ್ತು ಪ್ಲಸ್ ಕಾಸ್ ಥೀಟಾ ಅಂತ ತಿಳ್ಕೊಳ್ಳಿ, ಬೀಯಿಂಗ್ ಮಲ್ಟಿಪ್ಲೈಡ್ ವಿತ್ ಅ ಮೇಟ್ರಿಕ್ಸ್ 4 - 3. ನಾವು 10ನ್ನು ಈ ಮೇಟ್ರಿಕ್ಸ್ ಜೊತೆ ಮಲ್ಟಿಪ್ಲೈ ಮಾಡಿಕೊಂಡು ಕಾಸ್ ಥೀಟನ ಈ ಮೇಟ್ರಿಕ್ಸ್ ಜೊತೆ ಮಲ್ಟಿಪ್ಲೈ ಮಾಡಿಕೊಂಡು ಆಮೇಲೆ ಆ್ಯಡ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಇವೆರಡು ಸಾಲ್ವ್ ಮಾಡೋಕ್ಕಾಯ್ತು ಅಂದರೆ ಸಾಲ್ವ್ ಮಾಡಿಕೊಂಡು ಆ್ಯಡ್ ಮಾಡ್ಬೋದು, ಮಲ್ಟಿಪ್ಲೈ ಮಾಡ್ಬೋದು. ಸರಿನಾ? ಸೊ ಇದೇ ನಿಮ್ಮ ರೂಲ್, ಸಿಂಪಲ್ ರೂಲು. ಇದು ಹಲವಾರು ಕಡೆ ಉಪಯೋಗಿಸ್ತೀವಿ, ಹಾಗಾಗಿ ಬರ್ಕೊಂಬಿಡಿ ಇದನ್ನು.